ಹಾಯ್ ಫ್ರೆಂಡ್ಸ್, ನಾನಿವತ್ತು ಸೇಮಿಯಾ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡುವ ವಿಧಾನ. ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಾ ಇರೋದು ಇವತ್ತು ಸೇಮಿಯಾ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ, ಕ್ಯಾರೆಟ್, ಈರುಳ್ಳಿ, ಕ್ಯಾಬೇಜ್, ಮೆಣಸಿನಕಾಯಿ. ಮತ್ತು ಇದೊಂದು ಪಾತ್ರೆಗೆ ನಾನು ನೀರು ಬಿಸಿ ಇಟ್ಕೊಂಡು ಸೇಮಿಯಾ ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ನೀರಿಗೆ ಎಣ್ಣೆ ಹಾಕೋಬೇಕು, ಸ್ವಲ್ಪ ಆಮೇಲೆ ಸೇಮಿಯಾ ಬೇಯಿಸ್ಕೋಬೇಕು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ತಾರಕ ಅಂತ ಮಾತಾಡ್ತಾ ಇದ್ದು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡ್ಕೊ ಬನ್ನಿ. ಸ್ವಲ್ಪ ಇವಾಗ ನೀರು ಬಿಸಿಯಾಗಿದೆ. ಸೇಮಿಯಾನ ಜಾಸ್ತಿ ಬೇಯಿಸ್ಕೊಳ್ಬೇಡಿ, ಸ್ವಲ್ಪ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಫುಲ್ ಮೆತ್ತಾಗುತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಮೆತ್ತಾಗುತ್ತದೆ. ಸ್ವಲ್ಪ ಅಷ್ಟೇ ಕುದಿ ಬರಬೇಕು, ಇಲ್ಲಾಂದರೆ ಫುಲ್ಲು ಮೆತ್ತಾಗುತ್ತೆ. ಇವೆಲ್ಲ ಹೇಳಿದ್ದೀನಿ. ನಾನು ಇದೇ ಥರ ಮಾಡೋಕ್ಕೋಗಿ ಒಂದು ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ದೀನಿ ಸೇಮಿಯಾನ. ಅದಕ್ಕೆ ನೀವು ಸ್ವಲ್ಪ ಮೆತ್ತ ಅನ್ನೋದ್ಲೆ ಅದು ಸಪ್ರೇಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅಷ್ಟೇ. ಹಾಗೆ ಇನ್ನೊಂದು ಬಾಣಲಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕು. ಎಣ್ಣೆ, ರುಚಿಕಾದಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಮಕ್ಳು ಇರ್ತಾರಲ್ಲ, ಈ ಥರ ಮಾಡ್ಕೊಳ್ಳಿ. ಆ ಮಕ್ಕಳು ತಿಂತಾರೆ ರುಚಿಗೆ, ತುಂಬ ಸೂಪರಾಗಿರ್ತದೆ. ನೀವು ಟ್ರೈ ಮಾಡಿ, ಓಕೆನಾ? ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ನಾನು ಹಾಕಿರೋದು ಕ್ಯಾರೆಟು, ಕ್ಯಾಬೇಜು, ಮೆಣಸಿನಕಾಯಿ ಮತ್ತು ಈರುಳ್ಳಿ, ಕರ್ಬೇವು ಸೊಪ್ಪು ಎಲ್ಲ ಚೆನ್ನಾಗಿ ಎಣ್ಣೆಲಿ ಬೇಯಬೇಕು. ಕ್ಯಾರೆಟು, ಕ್ಯಾಬೇಜ್ ಎಲ್ಲ ರುಚಿಗಾದಷ್ಟು ಉಪ್ಪು ನೋಡಿ, ಇಷ್ಟು ಬೇಯಬೇಕು. ಅಲ್ಲಿ ಗಂಟ ನೀವು ಬೇಯಿಸ್ಕೋಬೇಕು ಎಣ್ಣೆಗೆ. ಅದಾದಮೇಲೆ ಮಸಾಲೆ ಐಟಮ್ ಹಾಕ್ಕೊಳ್ಳಿ. ಧನಿಯಾ ಸ್ವಲ್ಪ ಅಷ್ಟೇ, ಗರಂ ಮಸಾಲ ಸ್ವಲ್ಪ, ಚಿಲ್ಲಿ ಪೌಡರ್, ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳಿ, ಓಕೆನಾ? ಅವಳು ಬೇಯಿಸ್ಕೊಂಡಿದ್ವಲ್ಲ ಸೇಮಿಯಾ, ಅವಳು ಮೊಟ್ಟೆ ಉಟ್ಕೊಂಡಿದ್ವಲ್ಲ ಎಣ್ಣೆಗೆ, ಅದು ಎಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟ ನೋಡ್ಕೊಂಡು ನೀವು ಖಾರ ಹಾಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸು ಹೊರ ಬಂದಿದೆ, ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಮಕ್ಕಳು ಈ ಥರ ಮಾಡಿಕೊಟ್ರೆ ಪಕ್ಕ ತಿಂತಾರೆ, ಓಕೆನಾ? ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ.